ಈಗ ನಾವಿವತ್ತು ನಿಮಗೆ ಹೇಳ್ಕೊಡತ್ತೀನಿ ಬ್ಯಾಂಕಿಗೆ ಹೋಗ್ಲಾರ್ದ ಮನ್ಯಾಗ ಕುಂತ್ಕೊಂಡು KVG ಬ್ಯಾಂಕ್ ಬ್ಯಾಲೆನ್ಸ್ ಹೆಂಗೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಡತ್ತೀನಿ. ಇವತ್ತು ವಾಟ್ಸಪ್ಪಿಗೆ ಹೋಗ್ಬೇಕ್ರಿ. ಇಲ್ಲಿ ಹಾಕಿರ್ತೀನಿ ನೋಡಿ ನಂಬರ್, ಈ ನಂಬರಿಗೆ ಹೋಗ್ಬಿಟ್ಟು ಈ ಥರ ಇದಕ್ಕೆ KVG ಬ್ಯಾಂಕ್ ವಾಟ್ಸಪ್ ಬರುತ್ತೆ. ಈ ಬ್ಯಾಂಕ್ ವಾಟ್ಸಪ್ಪಿಗೆ ಹಾಯ್ ಅಂತ ಮೆಸೇಜ್ ಮಾಡಬೇಕು. ಈ ಥರ ಮಾಡ್ತೀನಿ ನೋಡಿ ನಾನು KVG ಬ್ಯಾಂಕ್ ಹಾಯ್ ಅಂತ ಮೆಸೇಜ್ ಮಾಡಬೇಕು. ಆಮ್ಯಾಗಿದು ಇಂಗ್ಲೀಷ್ ಅಂತ ಬರುತ್ತೆ, ಇಂಗ್ಲೀಷ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಈ ಥರ ಬರುತ್ತೆ ಈ ಥರ ಇಲ್ಲಿ ಒಂದು ಪ್ರೆಸ್ ಮಾಡಿಬಿಟ್ಟು ಅಕೌಂಟ್ ಸರ್ವಿಸ್ ಅಂತ ಇರುತ್ತೆ, ಅದೇ ಬ್ಯಾಲೆನ್ಸ್ ಎಲ್ಲ ಬರುತ್ತೆ. ಲೊಕೇಶನ್ ಅಂತ ಬರುತ್ತೆ, ಅದು ಲೊಕೇಶನ್ ನಿಮ್ಮದು ಕಂಪ್ಲೇಂಟ್ ಇದ್ದರೆ ಕಂಪ್ಲೇಂಟು ಇನ್ಫಾರ್ಮೇಷನ್ ಈ ಥರ ಬರ್ತೈತಿ. ಅಕೌಂಟ್ ಸ್ಟೇಟ್ಮೆಂಟ್, ಅಕೌಂಟ್ ಸರ್ವಿಸಿಗೆ ಹೋಗ್ಬೇಕು. ಸರ್ವಿಸಿಗೆ ಹೋದ್ಮೇಲೆ 4 ನಂಬರ್ ಪಾಸ್ಬುಕ್ ನಂಬರ್ ಹಾಕ್ಬೇಕು. ಇದಕ್ಕೆ ಪಾಸ್ಬುಕ್ ನಂಬರ್ ಲಾಸ್ಟಲ್ಲಿ ಇರುತ್ತಲ್ಲ ಆ ನಂಬರ್ ಹಾಕಬೇಕು. ಈಗಂತ ಹೋಗ್ಬಿಟ್ಟು ಬ್ಯಾಲೆನ್ಸ್ ಬರುತ್ತೆ, ಮಿನಿ ಸ್ಟೇಟ್ಮೆಂಟ್ ಬರುತ್ತೆ, ಅಕೌಂಟ್ ಸ್ಟೇಟ್ಮೆಂಟು. ಬ್ಯಾಲೆನ್ಸಿಗೆ ಹೋಗೋಣ, ಚೆಕ್ ಮಾಡಬೇಕು. ಬ್ಯಾಲೆನ್ಸ್ ಬಂತು ನೋಡಿ ಇಷ್ಟೇ ಹೋಗ್ಬಿಟ್ಟು ಮಿನಿ ಸ್ಟೇಟ್ಮೆಂಟ್ ಹೋಗ್ಬೇಕು. ಯಾರ್ಯಾರು ಹಾಕಿದ್ದಾರೆ ಆ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಈ ಥರ ಬರುತ್ತೆ ಈ ಥರ ಬರ್ಬೇಕಂದ್ರೆ ಸ್ವಲ್ಪ ಇನ್ನು ಬ್ಯಾಂಕ್ ಪಾಸ್ಬುಕ್ಕಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಅಂದರೆ ಬರುತ್ತೆ. ಫೋನ್ ನಂಬರ್ ಲಿಂಕ್ ಇರಬೇಕು. ಇಷ್ಟು ನೋಡಿ, ಸಿಂಪಲ್ ಇದೆ ಸುಮ್ಮನೆ ಹೋಗೋ ಬದಲು ಈ ಥರ ಎಕ್ಸಿಟ್ ಹೊಡಿಬೇಕು. ಹೋಗ್ಬಿಡುತ್ತೆ.